ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಅಬ್ದುಲ್ ಜಬ್ಬರ್ ಪಕ್ಷದಿಂದಲೇ ಉಚ್ಚಾಟನೆ, ಜಮೀರ್ ಅಹಮದ್ ಖಾನ್ಗೂ ತಲೆ ದಂಡದ ಭೀತಿ, ಸಿದ್ದುಗೆ ಬಿಗ್ ಶಾಕ್ ಕೊಟ್ಟಂತ ರಾಹುಲ್ ಗಾಂಧಿ, ಗೆದ್ದ DK ಶಿವಕುಮಾರ್, ಹಿಡಿತ ಕಳ್ಕೊಂಡ, ಸಂಪೂರ್ಣ ಹಿಡಿತ ಕಳ್ಕೊಂಡ ಸಿದ್ದರಾಮಯ್ಯ. ಏನಿದು ಅಪ್ಡೇಟ್ ಇವೆಲ್ಲವನ್ನ ನೋಡೋಣ. ಅದಕ್ಕಿಂತ ಮೊದಲು ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ದಾವಣಗೆರೆಯ ದಕ್ಷಿಣ ಕ್ಷೇತ್ರದ ಉಪಚುನಾವಣೆಯ ಕದನ ಕಾಂಗ್ರೆಸ್ನಲ್ಲಿ ಯಾವ ಲೆವೆಲ್ಗೆ ಅಲ್ಲೋಲ ಕಲ್ಲೋಲವನ್ನು ಮಾಡಿದೆ ಅಂದರೆ, ಕಾಂಗ್ರೆಸ್ನಲ್ಲಿರುವಂಥ ಅಲ್ಪಸಂಖ್ಯಾತ ಮುಖಂಡರ ಬಣ ಎರಡು ಛಿದ್ರ ಆಗಿದೆ. ಜೊತೆಗೆ ಕಾಂಗ್ರೆಸ್ನ ಈ ಅಲ್ಪಸಂಖ್ಯಾತ ಮುಖಂಡರು ಒಬ್ಬೊಬ್ಬರಾಗಿ ಇದೀಗ ರಾಜೀನಾಮೆಯನ್ನು ಕೊಡ್ತಾ ಇದ್ದಾರೆ. ಜೊತೆಗೆ ಕಾಂಗ್ರೆಸ್ ಪಕ್ಷ ಸಿಟ್ಟಿಗೆದ್ದು ಈ ಅಲ್ಪಸಂಖ್ಯಾತರ ಮುಖಂಡರನ್ನು ಕಾಂಗ್ರೆಸ್ ಪಕ್ಷದಿಂದಲೇ ಉಚ್ಚಾಟನೆ ಮಾಡ್ತಾ ಇದೆ. ನಿಮಗೆ ಒಂದು ಪ್ರಸಂಗ ಆದಾಗ ಅಥವಾ ಪಕ್ಷ ವಿರೋಧ ಚಟುವಟಿಕೆ ಮಾಡಿದಾಗ ಅವರನ್ನು ರಾಜೀನಾಮೆ ಪಡಿತಾರೆ, ಅವರ ಒಂದು ಸ್ಥಾನದಿಂದ ರಾಜೀನಾಮೆ ಪಡಿತಾರೆ. ಆದರೆ ಈ ಪಕ್ಷ ವಿರೋಧಿ ಚಟುವಟಿಕೆ ಯಾವ ಲೆವೆಲ್ಗೆ ಹೋಗಿದಂದರೆ, ರಾಜೀನಾಮೆ ಪಡೆಯೋದು ಮಾತ್ರ ಅಲ್ಲ, ಅವರನ್ನು ಪಕ್ಷದಿಂದಲೇ ಉಚ್ಚಾಟನೆ ಮಾಡಲಾಗ್ತಾ ಇದೆ. ಅದಕ್ಕೆ ಮುಖ್ಯವಾದಂಥ ಉದ್ದೇಶ, ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಪಕ್ಷ ವಿರೋಧ ಚಟುವಟಿಕೆಯನ್ನು ಮಾಡಿ ವಿರೋಧಿಯ ಅಭ್ಯರ್ಥಿಯನ್ನು ಗೆಲ್ಲಿಸಲಿಕ್ಕೆ ಸಹಾಯ ಮಾಡಿದಂಥ ಆರೋಪದಲ್ಲಿ ಇದೀಗ ಮೊದಲ ಒಂದು ತಲೆದಂಡ ಆಗಿತ್ತು. ಅಂದರೆ ಅಬ್ದುಲ್ ಜಬ್ಬರ್ ಅವರನ್ನ ರಾಜೀನಾಮೆ ಕೊಡುವಂತೆ ಸುರ್ಜೇವಾಲಾ ಅವರು ಸೂಚನೆಯನ್ನು ಕೊಟ್ಟಿದ್ರು. ಜೊತೆಗೆ ಅದು ಅವರಿಗೊಂದು ಸ್ಥಾನ ಇತ್ತು. ಅಂದರೆ ಕರ್ನಾಟಕ ಅಲ್ಪಸಂಖ್ಯಾತ ಮೋರ್ಚಾದ ಅಧ್ಯಕ್ಷರಾಗಿದ್ದರು. ಹಾಗಾಗಿ ಅವರಿಗೆ ಅಲ್ಪಸಂಖ್ಯಾತ ಮೋರ್ಚಾದ ಅಧ್ಯಕ್ಷ ಸ್ಥಾನದಿಂದ ರಾಜೀನಾಮೆ ಕೊಡುವಂತೆ ಸುರ್ಜೇವಾಲಾ ಅವರು ಸೂಚನೆ ಕೊಟ್ಟಿದ್ರು. ಆ ಸೂಚನೆಯನ್ನು ಪಡ್ಕೊಂಡಂಥ ಅಬ್ದುಲ್ ಜಬ್ಬರ್ ಅವರು ರಾಜೀನಾಮೆ ಪತ್ರದಲ್ಲಿ ಸುದೀರ್ಘವಾದಂಥ ಒಂದು ತಕರಾರು ಎತ್ತಿ ರಾಜೀನಾಮೆಯನ್ನು ಕೊಟ್ಟಿದ್ದರು. ಅಲ್ಪಸಂಖ್ಯಾತ ಮೋರ್ಚಾದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ರು. ಆದರೆ ಆ ರಾಜೀನಾಮೆಯಿಂದ ಸಂತೃಪ್ತರಾಗದಂಥ ಕಾಂಗ್ರೆಸ್ ಹೈಕಮಾಂಡ್ 3 ಬಾರಿ MLC ಆಗಿರುವಂಥ ಅಬ್ದುಲ್ ಜಬ್ಬರ್ ಎನ್ನುವಂಥ ನಾಯಕನನ್ನು ಪಕ್ಷದಿಂದಲೇ ಉಚ್ಚಾಟನೆ ಮಾಡಿ ಒಂದು ಖಡಕ್ ಆದೇಶವನ್ನು ಹೊರಡಿಸಿದೆ. ಅಷ್ಟರ ಮಟ್ಟಿಗೆ ಇದೀಗ ಸಂಪೂರ್ಣ ಕಾಂಗ್ರೆಸ್ನಿಂದ ಹಿಡಿತ ಅಥವಾ ದೂರ ಆದಂತಿದೆ. ಅಥವಾ ಒಬ್ಬ ನಾಯಕನನ್ನು ಕಾಂಗ್ರೆಸ್ ಪಕ್ಷದಿಂದ ಉಚ್ಚಾಟನೆ ಮಾಡಿ ಇನ್ಮುಂದೆ ಪಕ್ಷ ವಿರೋಧಿ ಚಟುವಟಿಕೆಯನ್ನು ಯಾರು ಮಾಡಿದ್ರೂ ಕೂಡ ಅವರನ್ನು ಕ್ಷಣ ಮಾತ್ರದಿಂದ ಕಿತ್ತು ಬಿಸಾಡ್ತೆ ಅನ್ನುವಂಥ ನೇರ ಎರಡನೇ ಎಚ್ಚರಿಕೆಯನ್ನು ಕೊಟ್ಟಿದೆ. ಈ ಹಿಂದೆ KN ರಾಜಣ್ಣನವರು ಕೂಡ ಪಕ್ಷ ವಿರೋಧ ಚಟುವಟಿಕೆ ಅಥವಾ ಕಾಂಗ್ರೆಸ್ ನಾಯಕನ ವಿರುದ್ಧ ಹರಿಹಾಯ್ದಾಗ ಅಥವಾ ರಾಹುಲ್ ಗಾಂಧಿ ವಿರುದ್ಧ ಹರಿಹಾಯ್ದಾಗ ಅವರನ್ನು ಕೇಳದೆ ಸಚಿವ ಸಂಪುಟದಿಂದ ಕಿತ್ತು ಬಿಸಾಡಲಾಯಿತು. ಅವರು ರಾಜೀನಾಮೆ ಪಡ್ಕೊಂಡಿರಲಿಲ್ಲ, ಆದರೆ ಅವರನ್ನು ಕ್ಷಣ ಮಾತ್ರದಿಂದ ಕಿತ್ತು ಬಿಸಾಡಲಾಯಿತು. ಇದು ಒಂದನೇದಾಗಿತ್ತು. ನಿನ್ನೆ ನಡೆದಂಥ ಪ್ರಕರಣ, ಅಬ್ದುಲ್ ಜಬ್ಬರ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕಾಗಿದೆ. ಮೂರನೇ ಪ್ರಕರಣ, ನಜೀರ್ ಅಹಮದ್ ಅವರನ್ನು CM ಕಾರ್ಯದರ್ಶಿಯಿಂದ ಅವರನ್ನು ರಾಜೀನಾಮೆ ಕೊಡುವಂತೆ ಅವರಿಗೆ ಒತ್ತಡ ಹೇರಲಾಯಿತು, ಸೂಚನೆ ಕೂಡ ಕೊಡಲಾಯಿತು. ಅಂದರೆ ನಜೀರ್ ಅಹಮದ್ ಅವರು CM ಆಪ್ತ ಕಾರ್ಯದರ್ಶಿ ಆಗಿದ್ದರು, ಅವರನ್ನು ನೀವು ರಿಸೈನ್ ಮಾಡಿ ಅನ್ನುವಂಥ ಸೂಚನೆ ಕೊಡಲಾಗಿತ್ತು. ಆದರೆ ಅವರು ರಾಜೀನಾಮೆಯನ್ನು ಕೊಟ್ಟಿರಲಿಲ್ಲ. ಅದಾದ ನಂತರ ಅವರನ್ನು ಕೂಡ ಕ್ಷಣದಿಂದ ಜಾರಿ ಬರುವಂತೆ ಕಿತ್ತು ಬಿಸಾಡಲಾಯಿತು, ಅಂದರೆ ವಜಾ ಮಾಡಲಾಯಿತು. ಇದು ಮೂರನೇ ಪ್ರಕರಣ. ಇನ್ನು ಅಬ್ದುಲ್ ಜಬ್ಬರ್ ಅವರ ವಿಷಯಕ್ಕೆ ಬಂದಾಗ ಅವರ ಒಂದು ಸಾಕ್ಷಿ ಸಿಕ್ಕಿತ್ತು. ಅದಕ್ಕೆ ಮುಖ್ಯವಾದಂಥ ಕಾರಣ, ಅವರಿಗೆ ಅಂದರೆ ಅವರು ಕಾಂಗ್ರೆಸ್ನ ಟಿಕೆಟ್ ಆಕಾಂಕ್ಷಿಯಾಗಿರ್ತಾರೆ. ಜೊತೆಗೆ ಅವರು ಹೇಳ್ತಾ ಇರ್ತಿಲ್ಲ, ನನಗಾದರೂ ಕೊಡಿ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್, ಜೊತೆಗೆ ಅಲ್ಪಸಂಖ್ಯಾತ ಮುಖಂಡರಿಗೆ ಬೇರೆ ಯಾರು ಕೊಡಿ, ಅಥವಾ ಕುರುಬರಿಗೆ ಕೊಡಿ, ಅಥವಾ SC/ST ಕಮ್ಯುನಿಟಿ ಕೊಡಿ. ಆದರೆ ಯಾಕೆ ಪದೇ ಶಾಮನೂರು ಕುಟುಂಬಕ್ಕೆ ನೀವು ಕೊಡ್ತಾ ಇದ್ರಿ? ಒಂದು ಸಲ ಇದೀಗ ಶಾಮನೂರು ಕುಟುಂಬದ 3ನೇ ಕೋಟಿ ಸಮರ್ಥ ಗೆದ್ದುಬಿಟ್ರೆ ಅಲ್ಲಿ 30-40 ವರ್ಷ ಅವರೇ ಆಡಳಿತ ಆಡ್ತಾರೆ ಮತ್ತು ಅಲ್ಪಸಂಖ್ಯಾತ ಟಿಕೆಟ್ ಸಿಗಲ್ಲ ಎನ್ನುವಂಥ ಒಂದು ಬೇಸರ ವ್ಯಕ್ತಪಡಿಸಿದ್ರು. ಆದರೆ ಕಾಂಗ್ರೆಸ್ ಪಕ್ಷ ಸಮರ್ಥ ಶಾಮನೂರ್ ಅವರಿಗೆ ಟಿಕೆಟ್ ಕೊಟ್ಟು ಅದರಿಂದ ಬೇಸರ ಆದಂಥ ಈ ಅಬ್ದುಲ್ ಜಬ್ಬರ್ ಅಥವಾ ಬೇರೆ ಮುಖಂಡರು ಪಕ್ಷ ವಿರೋಧಿ ಚಟುವಟಿಕೆಯನ್ನು ಮಾಡಿದ್ರು ಎನ್ನುವಂಥ ಆರೋಪ ಕೇಳಿ ಬಂದಿತ್ತು. ಆದರೆ DK ಶಿವಕುಮಾರ್ ಹೇಳ್ತಾ ಇಲ್ಲ, ನಮ್ಮ ಆರೋಪ ಕೇಳಿ ಬಂದಿದೆ, ನನಗೆ ರಿಪೋರ್ಟ್ ಬರಬೇಕಾಗಿದೆ ಅನ್ನುವಂಥ ಒಂದು ಮಾತನ್ನು ಹೇಳಿದರು. ಆದರೆ ಆ ರಿಪೋರ್ಟ್ ಸಿಕ್ಕಿರಬೇಕು. ಆ ರಿಪೋರ್ಟ್ನಲ್ಲಿ ಒಂದು ಆಡಿಯೋ ಕೂಡ ವೈರಲ್ ಆಗಿತ್ತು. ಅಂದರೆ ಬೇರೆಯವರಿಗೆ ಹಣ ಕೊಡೋದಾಗಿರ್ಬೋದು, ಅಥವಾ ಹಣ ಕೊಡಿಸಿ ನಮ್ಮ ಪಕ್ಷದವನ್ನು ಸೋಲಿಸಿ ಅದು ಬೇರೆ ಪಕ್ಷದನ್ನು ಗೆಲ್ಲಿಸಿ ಅನ್ನುವಂಥ ಒಂದು ಆಡಿಯೋ ಸಿಕ್ಕ ಬೆನ್ನಲೆಯಲ್ಲಿ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ. ಇನ್ನು ಇದರಿಂದ ಇದೀಗ ಜಮೀರ್ ಅಹಮದ್ ಖಾನ್ ಅವರಿಗೂ ಕೂಡ ತಲೆದಂಡದ ಬಿಸಿ ಇದೆ ಎನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಅದಕ್ಕೆ ಮುಖ್ಯವಾದ ಕಾರಣ ಈ ಪ್ರಸಂಗ ಇದೆಯಲ್ಲ, ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆ ಕದನ ಹುಟ್ಟುಕೊಂಡಿದ್ದೆ ಜಮೀರ್ ಅಹಮದ್ ಖಾನ್ ಅವರಿಂದ ಎನ್ನುವಂಥ ಮಾತು ಕೇಳಿ ಬರ್ತಾ ಇತ್ತು. ಮೊಟ್ಟ ಮೊದಲ ಬಾರಿಗೆ ಕಾಂಗ್ರೆಸ್ ಟಿಕೆಟ್ ಯಾರಿಗೆ ಕೊಡಬೇಕು ಎನ್ನುವಂಥ ವಿಷಯ ಬಂದಾಗ ಜಮೀರ್ ಅಹಮದ್ ಖಾನ್ ಅವರು ಹೇಳ್ತಾರೆ, ನಮ್ಮ ಅಲ್ಪಸಂಖ್ಯಾತ ಮುಖಂಡರಿಗೆ ಟಿಕೆಟ್ ಕೊಟ್ಬಿಟ್ರೆ ನಾನು ಗೆಲ್ಲಿಸ್ಕೊಂಡು ಬರ್ತೇನೆ, ಇಲ್ಲಾಂದರೆ ನಾನು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೇನೆ ಎನ್ನುವಂಥ ಘಂಟಾ ಘೋಷದ ಮಾತನ್ನು ಹೇಳಿದರು. ಜೊತೆಗೆ
ಶಾಮನೂರು ಶಿವಶಂಕರನಪ್ಪ ಅವರ ಕೋಟೆ ವಿರುದ್ಧ ತಿರುಗಿ ಬಿದ್ದಂಥ ಅಲ್ಪಸಂಖ್ಯಾತ ನಾಯಕ ಅಂದರೆ ಅದು ಜಮೀರ್ ಅಹಮದ್ ಖಾನ್ ಅವರು. ಹೀಗಾಗಿ ಅಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕು ಎನ್ನುವಂಥ ಮಾತು ಕೇಳಿಬಂತು. ಆದರೆ ಕೊನೆಯದಾಗಿ ಟಿಕೆಟ್ ಶಾಮನೂರು ಕುಟುಂಬ ಕೊಟ್ಟಾಗ ಒಂದು ಕಡೆ ಜಮೀರ್ ಅಹಮದ್ ಖಾನ್, ಈ ಎಲ್ಲ ಪ್ರಕರಣದ ಮಾಸ್ಟರ್ ಮೈಂಡ್ ಆಗಿರುವಂಥ ಜಮೀರ್ ಅಹಮದ್ ಖಾನ್ ಅವರಿಗೆ ಬೇಸರ ಆಯಿತು. ಕೊನೆಗೆ ಪ್ರಚಾರಕ್ಕೆ ಹೋಗಿಲ್ಲ. ಆದರೆ ಕೆಲವೊಂದು ಊಹಾಪೋಹಗಳ ತೆರೆ ಎಳಿಬೇಕು ಎನ್ನುವಂಥ ಕಾರಣಕ್ಕಾಗಿ ಸುರ್ಜೇವಾಲ ಅವರ ಸೂಚನೆ ಮೇರೆಗೆ ಒಂದು ಅರ್ಧ ಗಂಟೆ ಬಂದು ಊಟ ಮಾಡಿ ತಿಂಡಿ ಮಾಡಿ ತಬ್ಬಿಕೊಂಡು ನಾಟಕ ಮಾಡಿ ಹೋದರೆ ಹೊರತು ಅಲ್ಲಿ ಒಳಗಿರುವ ಪರಿಸ್ಥಿತಿಯನ್ನು ತಿಳಿಗೊಳಿಸುವಂಥ ಪ್ರಯತ್ನ ಮಾಡಲಿಲ್ಲ ಎನ್ನುವಂಥ ಆಪಾದನೆ ಇದೀಗ ಕೇಳಿಬರ್ತಾ ಇದೆ. ಆದರೂ ಕೂಡ ಜಮೀರ್ ಅಹಮದ್ ಖಾನ್ ಹೇಳ್ತಾ ಇಲ್ಲ, ಉಚ್ಚಾಟನೆ ಮಾಡಬಾರ್ದಿತ್ತು, ಹಂಗೆ ಮಾಡಬಾರ್ದು, ಹಿಂಗೆ ಮಾಡಿ. ನಾನು ಪ್ರಚಾರಕ್ಕೆ ಬಂದೆ, ನನಗೆ ಮತ್ತೆ ಕರೆದಿಲ್ಲ. ನಾನು ಒಂದಿನ ಬಂದುಬಿಟ್ಟೆ, 24ಕ್ಕೆ ಎಷ್ಟೋ ಒಂದಿನ ಪ್ರಚಾರಕ್ಕೆ ಬಂದೆ. ಅದಾದ ನಂತರ ಎರಡು ದಿನ ಇದಕ್ಕೆ ಹೋದೆ. ಅಂದರೆ ಏಪ್ರಿಲ್ 5ಕ್ಕೆ ನಾನು ಪ್ರಚಾರಕ್ಕೆ ಬಂದೆ, ಮತ್ತೆ ಕರೆದು ನಾನು ಬರ್ತಿದ್ದೆ. 6-7 ನಾವು ಬಾಗಲಕೋಟೆ ಪ್ರಚಾರಕ್ಕೆ ಹೋಗಬೇಕಾಯಿತು. ಹಾಗಾಗಿ ನಾನು ಕರೀಲಿಲ್ಲ, ಮತ್ತು ನಾನು ಬರಲಿಲ್ಲ ಅನ್ನುವಂಥ ತೇಪೆ ಮಾತನ್ನು ಹೇಳಿದ್ರು. ತೇಪೆ ಹೆಚ್ಚುವಂಥ ಮಾತು ಹೇಳಿದರೆ ಹೊರತು ಇಲ್ಲ ನಾನು ಗೆಲ್ಸ್ಕೊಂಡು ಬರ್ತಿದ್ದೇನೆ, ನನ್ನ ಹೆಗಲ ಮೇಲೆ ಈ ಜವಾಬ್ದಾರಿ ಇದೆ ಅನ್ನುವಂಥ ಮಾತನ್ನು ಹೇಳಿರಲಿಲ್ಲ. ಹಾಗಾಗಿ ಎಲ್ಲೋ ಒಂದು ಕಡೆ ಚುನಾವಣೆಯ ರಿಸಲ್ಟ್ ಬರುವ ತನಕ ಕಾಂಗ್ರೆಸ್ ಪಕ್ಷ ಕೂಡ ಕಾಯಬಹುದು. ಒಂದು ವೇಳೆ ಚುನಾವಣೆಯ ಫಲಿತಾಂಶ ಏನಾದರೂ ವ್ಯತಿರಿಕ್ತವಾಗಿ ಕೆಲವೊಂದು 2,000-3,000 ಅಂತರದಲ್ಲಿ ಗೆಲ್ಲುವಂಥ ಪ್ರಸಂಗ ಆದರೂ ಕೂಡ ಜಮೀರ್ ಅಹಮದ್ ಖಾನ್ ಅವರಿಗೆ ತಲೆದಂಡದ ಭೀತಿ ಇರುತ್ತೆ. ಒಂದು ವೇಳೆ ಏನಾದರೂ ಸಮರ್ಥ್ ಶಾಮನೂರವರು ದಾವಣಗೆರೆ ದಕ್ಷಿಣ ಕ್ಷೇತ್ರದಿಂದ ಸೋತ್ಬಿಟ್ರೆ ಅಷ್ಟರ ಮಟ್ಟಿಗೆ ಬರೆದಿಟ್ಕೊಳ್ಳಿ, ಜಮೀರ್ ಅಹಮದ್ ಖಾನ್ ಅವರ ತಲೆದಂಡ ಆಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಮೇ 4 ತನಕ ಕಾದು ನೋಡಬೇಕಾಗಿದೆ. ಇನ್ನು ಈ ಉಚ್ಚಾಟನೆಯಾದವರು ಅಥವಾ ವಜಾಗೊಳಿಸಿದವರ ಸಂಖ್ಯೆನ ನೋಡ್ತಾ ಹೋದರೆ KN ರಾಜಣ್ಣನವ್ರನ್ನ ವಜಾ ಮಾಡ್ತಾ ಇದ್ರೆ ಕಿತ್ತು ಬಿಸಾಡ್ತಾರೆ, ಅಬ್ದುಲ್ ಜಬ್ಬರ್ನ ಕಿತ್ತು ಬಿಸಾಡ್ತಾರೆ, ನಜೀರ್ ಅಹಮದ್ ಅವ್ರನ್ನ ವಜಾಗೊಳಿಸ್ತಾರೆ. SA ಗೋವಿಂದರಾಜು CM ಆಪ್ತ ಕಾರ್ಯದರ್ಶಿ ಆಗಿರುವಂಥ SA ಗೋವಿಂದರಾಜು ಅವರನ್ನ IPL ಒಂದು ಸೆಲೆಬ್ರೇಷನ್ ವೇಳೆಯಲ್ಲಿ ಕಾಲ್ತುಳಿತದ ಪ್ರಕರಣದಲ್ಲಿ 11 ಜನ ಸಾವನ್ನಪ್ಪಿದವರ ಒಂದು ಕಾರಣಕ್ಕಾಗಿ ಆ ಒಂದು ಸಂಭ್ರಮಾಚರಣೆಗೆ ಮೂಲ ಕಾರಣಕರ್ತರಾದಂಥ SA ಗೋವಿಂದರಾಜು ಅವರನ್ನ CM ಕಾರ್ಯದರ್ಶಿಯಿಂದ ವಜಾ ಮಾಡಲಾಗುತ್ತೆ. ಆ ಪ್ರಕರಣದಲ್ಲಿ ಹೇಮಂತ್ ನಿಂಬಾಳ್ಕರ್ ಅವರನ್ನು ಕೂಡ ವರ್ಗಾವಣೆ ಮಾಡಲಾಗುತ್ತೆ. ಜೊತೆಗೆ IPS ದಯಾನಂದ್, ಬೆಂಗಳೂರು ಕಮಿಷನರ್ ಆಗಿರುವಂಥ ದಯಾನಂದ್ ಅವರನ್ನು ಕೂಡ ಟ್ರಾನ್ಸ್ಫರ್ ಮಾಡಲಾಗುತ್ತೆ, ಸಸ್ಪೆಂಡ್ ಮಾಡಲಾಗುತ್ತೆ, ಎಲ್ಲವೂ ಮಾಡಲಾಗುತ್ತೆ. ಹಾಗಾಗಿ ಈ CM ಆಪ್ತ ವಲಯದಲ್ಲಿ ಇರುವಂಥ ಒಬ್ಬರ ಮೇಲೂ ಕೂಡ CM ಅವರಿಗೆ ಹಿಡ್ತಾ ಇಲ್ಲ ಎನ್ನುವುದು ಕೂಡ ಇದೀಗ ಸಾಬೀತಾಗ್ತಾ ಬರ್ತದೆ. ಅದರಲ್ಲಿ ಮುಖ್ಯವಾಗಿ KN ರಾಜಣ್ಣ ಅಂದ್ಕೊಳ್ಳಿ, ಅದು CM ಅವರ ಮುಖವಾಣಿ, ಜಬ್ಬರ್ ಅವರು CM ಅವರ ಮುಖವಾಣಿ, ನಜೀರ್ CM ಆಪ್ತ ಕಾರ್ಯದರ್ಶಿ, ಗೋವಿಂದರಾಜು ಆಪ್ತ ಕಾರ್ಯದರ್ಶಿ, ನಿಂಬಾಳ್ಕರ್ ಆಗಿರ್ಬೋದು, ದಯಾನಂದ್, ಇವೆಲ್ಲರೂ ಕೂಡ CM ಹೇಳಿದಾಗಿ ಕೇಳಬೇಕಂತ ಪರಿಸ್ಥಿತಿಯಲ್ಲಿದ್ದವರು. ಆದರೆ ಒಬ್ಬರ ಮಾತು ಒಬ್ಬರು ಕೇಳ್ತಾ ಇಲ್ಲ. ಹೀಗಾಗಿ ರಾಹುಲ್ ಗಾಂಧಿ ಅವರು ಇದೀಗ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಯಾರು ಪಕ್ಷದ ಮುಖಂಡರ ಮಾತನ್ನು ಕೇಳಲ್ಲ, ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿರಲ್ಲ, ಅವರಿಗೆಲ್ಲ ಇದೀಗ ವಜಾ ಅಥವಾ ಸಸ್ಪೆಂಡ್ ಭೀತಿ ಎನ್ನುವುದು ಇದೀಗ ಮೇಲ್ನೋಟಕ್ಕೆ ಕಾಣ್ತಿದೆ. ಮುಖ್ಯವಾಗಿ CM ಇದೀಗ ಒಳ್ಳೆಯ ರಿಟೈರ್ಡ್ ಮೂಡ್ನಲ್ಲಿದ್ದಾರೆ. ಅವರಿಗೆಲ್ಲವೂ ಸಾಕು, ಇದೀಗ ತಾನು ಅಧಿಕಾರವನ್ನು ಬಿಟ್ಟುಕೊಟ್ರೆ ಸಾಕು ಎನ್ನುವಂಥ ಮೂಡ್ನಲ್ಲಿದ್ದಾರೆ ಅನ್ನೋದು ಕೂಡ ಇದೀಗ ಮೇಲ್ನೋಟಕ್ಕೆ ಕಂಡು ಬರ್ತದೆ. ಆದರೆ ಇದೆಲ್ಲದರಿಂದ ಒಂದು ಕೈ ಮೇಲ್ಗೈ ಸಾಧಿಸಿದಂಥವ್ರು ಅದು ಯಾರಂದರೆ ಅದು DK ಶಿವಕುಮಾರ್ ಮತ್ತು ರಾಜಣ್ಣ ಅವರಿಗೆ ಆಗ್ಬರ್ತಿರಲಿಲ್ಲ, DK ಶಿವಕುಮಾರ್ ಮತ್ತು ಜಮೀರ್ ಅಹಮದ್ ಅವರಿಗೆ ಆಗ್ಬರ್ತಿರಲಿಲ್ಲ, DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯವ್ರಿಗೆ ಆಗ್ಬರ್ತಿರಲಿಲ್ಲ. ಆದರೆ ಈ ಎಲ್ಲದರಿಂದ ಒಬ್ಬೊಬ್ಬರನ್ನೇ ವಜಾ ಮಾಡಿ, ಒಬ್ಬೊಬ್ಬರನ್ನೇ ಸಸ್ಪೆಂಡ್ ಮಾಡಿ, ಒಬ್ಬೊಬ್ಬರನ್ನೇ ಕಾರ್ಯದರ್ಶಿ ಸ್ಥಾನದಿಂದ ಇಳಿಸಿ ಇದೀಗ DK ಶಿವಕುಮಾರ್ ಅವರು ತಾನು CM ಪಟ್ಟವನ್ನು ಏರಲು ಬಯಸ್ತಿರುವಂಥ ಒಂದು ಹಾದಿಯನ್ನು ಸುಗಮ ಮಾಡಿಕೊಳ್ತಾ ಇದ್ದಾರೆ. ಜೊತೆಗೆ ರಾಹುಲ್ ಗಾಂಧಿ ಅವರಿಗೆ ಈ ಎಲ್ಲ ರಿಪೋರ್ಟನ್ನು ಒಮ್ಮೊಮ್ಮೆ ಕಳಿಸ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಇದೀಗ ಸಿಗ್ತಾ ಇದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.